ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನಾ. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವ್ರು ಹೊರಟಿದ್ದು January 1, ಬಟ್ ನಾನು ಅಪ್ಲೋಡ್ ಮಾಡ್ತಾ ಇರೋದು ಇವತ್ತು. ನಮ್ಮ ಮಾವ ಸುಮಾರು 40 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. 1 ವರ್ಷ ಕೂಡ ಮಿಸ್ ಮಾಡಲ್ಲ. ಹಾಗೆ ಈ ವರ್ಷ ಕೂಡ ಹೊರಟಿದ್ರು. ಮುಂಚೆ ಮನೇಲಿರೋ ದೇವ್ರಗಳಿಗೆಲ್ಲ ಪೂಜೆ ಮಾಡಿ ಮನೆಯಲ್ಲಿ ದೀಪ ಹಚ್ಚಿನೇ ಹೊರಡೋದು. ಮನೇಲಿ ದೀಪ ಹಚ್ಚಿ ಪೂಜೆ ಎಲ್ಲ ನಾವು ಮಾಡ್ಕೊಂಡ್ವಿ. ಗಾಡಿಗೆ ಫೋಟೋ ಕಟ್ಟಿ ಇವ್ರು ಪೂಜೆ ಮಾಡ್ಕೊಂಡ್ರು. ಗಾಡಿ ಪೂಜೆ ಮುಗಿಸಿ ಗಾಡಿಗೆ ಮನೆಗೆ ದೃಷ್ಟಿ ತೆಗೆದು ಒಂದು ಈಡ್ಗಾಯಿ ಹೊಡೆದು ಕಾರ್ ಹತ್ತಿದ್ರು. ಮತ್ತೆಗೆ ಅಲ್ಪ ಸ್ವಲ್ಪ ಹೂವ ಇದ್ರೆ ಇಷ್ಟನೇ ಆಗೋದಿಲ್ಲ. ಅವ್ರಿಗೆ ದೇವ್ರಂತ ಅಂದ್ಮೇಲೆ ಅದಕ್ಕೆ ತುಂಬಾ ಹೂ ಮುಡ್ಸಿದ್ರೇನೆ ಅವ್ರಿಗೆ ಸಮಾಧಾನ. ಹಾಗಾಗಿ ಒಂದಲ್ಲ ಎರಡಲ್ಲ 3 ಹಾರನ ಹಾಕಿದ್ದಾರೆ. 3 ಇಯರ್ಸ್ ಇಂದ ನಮ್ಮ ಅತ್ತೆ ಕೂಡ ಹೋಗ್ತಾ ಇದ್ದಾರೆ. ಯಾರೆಲ್ಲ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂದ್ರೆ ಮಿನೋಪಾಸ್ ಇದೆ, ಅವರು ಕೂಡ ಶಬರಿಮಲೆ ಮಾಲೆ ಹಾಕೊಂಡು ಹೋಗ್ಬೋದು. ಬಟ್ ಅಷ್ಟೇ ಕಟ್ಟುನಿಟ್ಟಾಗಿರ್ಬೇಕಾಗತ್ತೆ. ಊಟದ ವಿಷಯದಲ್ಲಾಗಿರ್ಬೋದು, ಇಲ್ಲಾಂದರೆ ಮಡಿ ವಿಷಯದಲ್ಲಾಗಿರ್ಬೋದು, ಅವ್ರು ಹಾಕೋ ಬಟ್ಟೆಗಳನ್ನ ಮಲ್ಗೋ ಹಾಸಿಗೆ ಮೇಲೆ ಇಡೋದೇ ಇಲ್ಲ. ಈ ಥರದ್ದೆಲ್ಲ ನಮ್ಮ ಅತ್ತೆ ಸ್ವಲ್ಪ ಚೆನ್ನಾಗಿ ಪಾಲಿಸ್ತಾರೆ. ಇನ್ನು ಅವ್ರು ಶಬರಿಮಲೆಗೆ ಹೊರಟಿರೋ ವೆಹಿಕಲ್ ಏನಿರುತ್ತೆ ಅದನ್ನು ಒನ್ಸ್ ವಾಶ್ ಮಾಡಿ ಮಾಲೆ ಹಾಕಿರೋರೆಲ್ಲ ಅದರೊಳಗೆ ಹತ್ತಿದ ಮೇಲೆ ಮಾಲೆ ಹಾಕ್ದಿರೋರೆಲ್ಲ ಏನಿರ್ತಾರೆ ಅದರಲ್ಲಿ ಯಾರೊಬ್ಬರನ್ನ ಕೂಡ ಆ ಕಾರ್ ಒಳಗಡೆ ಹತ್ಸಲ್ಲ, ಡ್ರೈವರ್ನ ಬಿಟ್ಟು. ಅದಕ್ಕೆ ಅವರೆಲ್ಲ ಮುಂದೆ ಹೋದ್ರು, ಹಿಂದೆ ನಾನು, ನನ್ನ ಗಂಡ ಮತ್ತೆ ನನ್ನ ಮಗ ಹೋಗ್ತಾ. ನಾವು ಹೋಗೋದು ಜಾಲಹಳ್ಳಿ ಕ್ರಾಸ್ ಅಲ್ಲಿರೋ ಅಯ್ಯಪ್ಪ ಟೆಂಪಲ್. ಅಲ್ಲಿಗೆ ಹೋಗ್ತಾ ಆನ್ ದಿ ವೇ ನನ್ನ ಮಗನ ಸ್ಕೂಲ್ ಇದು, ಅದನ್ನ ನೋಡ್ಕೊಂಡು. January 1 ಆಗಿರೋದ್ರಿಂದ ರೋಡ್ ಎಲ್ಲ ಫುಲ್ ಖಾಲಿ ಹೊಡಿತಾ ಇತ್ತು. ಬಿಕಾಸ್ ನ್ಯೂ ಇಯರ್ ನೈಟ್ ಎಲ್ಲರೂ ಪಾರ್ಟಿ ಮಾಡಿರ್ತಾರಲ್ವಾ, ಬೆಳಗ್ಗೆ ಎದ್ದೋಳೋದು ಲೇಟ್ ಆಗುತ್ತೆ. ಸೊ ಹಾಗಾಗಿ ಟ್ರಾಫಿಕ್ ಅಷ್ಟಾಗಿ ಇರಲಿಲ್ಲ, ಪಾರ್ಕಿಂಗ್ ಫುಲ್ ಖಾಲಿ ಇತ್ತು. ಸೊ ನಾವು ರೋಡ್ ಸೈಡಲ್ಲೇ ಕಾರ್ನ ಪಾರ್ಕ್ ಮಾಡಿಬಿಟ್ಟು ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ನೀವು ಜಾಲಹಳ್ಳಿ ಕ್ರಾಸ್ ಅಲ್ಲಿರೋ ಅಯ್ಯಪ್ಪ ಟೆಂಪಲ್ನ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಕೇರಳ ಸ್ಟೈಲ್ನಲ್ಲಿ ಕಟ್ಟಿರೋದು ಅಂಡ್ ಕ್ಲೀನ್ಲಿನೆಸ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಚಪ್ಪಲ್ ಸ್ಟ್ಯಾಂಡ್ ಇದೆ, ದೇವಸ್ಥಾನ ಹೊರಗಡೆ ನಲ್ಲಿಗಳು ಕೂಡ ಹಾಕಿದ್ದಾರೆ ಕಾಲ್ ತೊಳೆದು ಒಳಗೆ ಹೋಗೋದಕ್ಕೆ. ಬಟ್ ನನಗೆ ಒಂದು ಟೆನ್ಷನ್ ಆಯಿತು, ಏನಪ್ಪಾ ಅಂತಂದ್ರೆ ವ್ಲಾಗ್ ಏನೋ ಮಾಡೋಣ ಅಂತ ಎಲ್ಲ ವಿಡಿಯೋ ಮಾಡ್ಕೊಂಡೆ. ಬಟ್ ಒಳಗಡೆ ಹೋದ್ರೆ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಅಲೋ ಇಲ್ಲ. ಅಂದ್ರೆ ಗರ್ಭಗುಡಿಲಿರೋ ದೇವ್ರನ್ನ ಮಾತ್ರ ನಾವು ವಿಡಿಯೋ ಮಾಡೋದಾಗ್ಲಿ ಫೋಟೋ ತಗೊಳ್ಳೋದಾಗ್ಲಿ ಮಾಡೋ ಹಾಗಿಲ್ಲ. ಬಟ್ ಸೈಡಲ್ಲಿ ಮಾಲೆ ಹಾಕಕ್ಕೆಲ್ಲ ನಿಂತ್ಕೊಳ್ತಾರಲ್ಲ, ಅದನ್ನೆಲ್ಲ ನಾವು ಬೇಕಿದ್ರೆ ಫೋಟೋ ತಗೊಳ್ಬೋದು. ನಾವು ಹೋಗೋ ಅಷ್ಟರಲ್ಲಿ ಅವರು ಮಾಲೆ ಎಲ್ಲ ತಗೊಂಡು ರೆಡಿ ಆಗಿದ್ರು. ನಾನೊಂದು ಮಿಸ್ಟೇಕ್ ಮಾಡಿಬಿಟ್ಟೆ ಇಲ್ಲಿ. ನಾನು ಗರ್ಭಗುಡಿಲಿರೋ ದೇವ್ರನ್ನ ವಿಡಿಯೋ ಮಾಡ್ಬೇಕಂತ ಹೋಗ್ಲಿಲ್ಲ, ಇವ್ರಿಲ್ಲಿ ನಿಂತಿದ್ರಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಬಟ್ ಅಷ್ಟರಲ್ಲಿ ಟೆಂಪಲ್ ಮ್ಯಾನೇಜ್ಮೆಂಟ್ ಅವ್ರು ಯಾರೋ ಒಬ್ರು ಬಂದ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡಿಸಿದ್ರು ಕೂಡ. ಬಟ್ ರೀಸೆಂಟ್ಲಿ ಡಿಲೀಟೆಡ್ ಅಲ್ಲಿ ಇತ್ತು, ನಾನು ಅದನ್ನ ರೀಸ್ಟೋರ್ ಮಾಡ್ಕೊಂಡೆ. ಯಾಕಂತಂದ್ರೆ ಅದ್ರಲ್ಲಿ ನಾನು ಗರ್ಭಗುಡಿದ್ ಯಾವುದು ನಾನು ವಿಡಿಯೋ ಮಾಡಿರ್ಲಿಲ್ಲ. ಮತ್ತು January 1 ಆಗಿರೋದ್ರಿಂದ ಸಿಕ್ಕಾಪಟ್ಟೆ ದೇವಸ್ಥಾನ ಖಾಲಿ ಹೊಡಿತಾ ಇತ್ತು. ಬಟ್ ಬೇರೆ ದಿವಸ ಬಂದ್ರೆ ಫೋಟೋ ವಿಡಿಯೋ ತಗೊಳ್ಳೋದಿರ್ಲಿ, ತುಪ್ಪದ ಕಾಯಿ ಹಾಕಕ್ ಕೂಡ ಮೇಲೆ ನುಗ್ಗಾಟ ಇರುತ್ತೆ. 9 ವರ್ಷ ಆಯ್ತು ನನ್ನ ಮದ್ವೆ ಆಗಿ. ಆವಾಗಿಂದ ಕೂಡ ನಮ್ಮ ಮಾವ ಕಂಟಿನ್ಯೂ ಮಾಡ್ತಾನೆ ಇದ್ದಾರೆ ಶಬರಿಮಲೆಗೆ ಹೋಗೋದನ್ನ. ಈವನ್ ಕೋವಿಡ್ ಟೈಮಲ್ಲಿ ಕೂಡ 1 ಟೈಮ್ ಏನೋ ಮಿಸ್ ಆಗಿತ್ತು, ಬಾಕಿ ಎಲ್ಲ ಟೈಮು ಹೋಗಿದ್ದಾರೆ. ಆವಾಗಿಂದ ಕೂಡ ಈ ಸ್ವಾಮಿಗಳೇ ಇರ್ಮುಡಿ ಕಟ್ಟೋದು. స్వామి శరణం అయ్యప్ప శరణం ఓం ఏం అయ్యప్ప ఓం ఏం అయ్యప్ప శబరిగిరీశ శబరిగిరీశ అంబావాస మందల కుమర గురునాథ ఓం ఏం అయ్యప్ప ఓం ఏం అయ్యప్ప ఓం ఏం అయ్యప్ప ఓం ఏం అయ్యప్ప స్వామి శరణం అయ్యప్ప శరణం భగవాన్ శరణం ದೇವರ ಶರಣಂ. ಇರ್ಮುಡಿ ಒಳಗಡೆ ಮಾಲೆ ಹಾಕಿರೋರ ಜೊತೆಯಲ್ಲಿ ನಾವು ಕೂಡ ತುಪ್ಪದ ಕಾಯಿನ ಹಾಕ್ಬೋದು. ತುಪ್ಪದ ಕಾಯಿ ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ ದೇವಸ್ಥಾನದಲ್ಲೇ ಹೋದ್ರೆ 200 ರುಪೀಸ್ ಏನೋ ಪೇ ಮಾಡಿದ್ರೆ ಅವರೇ ನಮಗೆ ತೆಂಗಿನಕಾಯಿ ಅಂದ್ರೆ ತುಪ್ಪದ ಕಾಯಿನ ಕೊಡ್ತಾರೆ. ಹಾಗೆ ನಮ್ಮನೆಯವರು ಪ್ರತಿ ವರ್ಷನೂ ಹಾಕ್ತಾರೆ. ಹಾಗೆ ಈ ವರ್ಷ ಕೂಡ ಒಂದು ತುಪ್ಪದ ಕಾಯಿ ಹಾಕ್ತಾ ಇದ್ದಾರೆ. ತುಪ್ಪದ ಕಾಯಿ ಹಾಕೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಮನಸ್ಸಲ್ಲಿ ಏನಾದ್ರೂ ಬೇಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡು ತುಪ್ಪ ಹಾಕಿ ಆ ಕಾಯಿನ ಕಟ್ಟಿ ಕಳ್ಸಿದ್ರೆ ಅವರಲ್ಲಿ ಶಬರಿಮಲೆ ದರ್ಶನ ಆದ್ಮೇಲೆ ಕಾಯಿನ ಒಡಿತಾರೆ. ಆ ಕಾಯಿ ಒಡೆದಾಗ ಒಳಗಡೆ ತುಪ್ಪ ಏನಾದರೂ ಗಟ್ಟಿಗಾಗಿತ್ತು ಅಂತಂದ್ರೆ ನಾವು ಅನ್ಕೊಂಡಿದ್ದು ಈಡೇರುತ್ತೆ ಅಂತ. ಇಲ್ಲ ತುಪ್ಪ ಇನ್ನೂ ಲಿಕ್ವಿಡ್ ಥರನೇ ಅಂದರೆ ಹಿಂಗೆ ಇವಾಗ ಏನು ಉಯ್ತಾ ಇದ್ದಾರಲ್ವ ಅದೇ ಥರನೇ ಇತ್ತು ಅಥವಾ ಏನಾದರೂ ಸ್ವಲ್ಪ ತೆಳ್ಳಗಿತ್ತು ಅಂತ ಅಂದ್ಬಿಟ್ರೆ ಅದು ನೆರವೇರಲ್ಲ ಅಂತ ಹೇಳ್ತಾರೆ. ಎಷ್ಟು ಮಟ್ಟಕ್ಕೆ ಅದು ನಿಜ ಅಂತ ನನಗೆ ಗೊತ್ತಿಲ್ಲ. ಬಟ್ ದೇವ್ರನ್ನ ನಂಬಬೇಕು. ಹಾಗೆ ಇದು ಕೂಡ ಒಂದು ವಿಷಯ ನಾನು ಕಣ್ಣಾರೆ ವಿಟ್ನೆಸ್ ಮಾಡಿದ್ದೇನಪ್ಪ ಅಂತಂದರೆ, ನಮ್ಮ ಟೈಮ್ ಏನಾದರೂ ಚೆನ್ನಾಗಿಲ್ಲ ಅಥವಾ ಈ ಸಾಡೆ ಸಾತಿ ಅಂತ ಹೇಳ್ತಾರಲ್ವ ಅದೆಲ್ಲನೂ ಇತ್ತು ಅಂತಂದರೆ ಆ ತೆಂಗಿನಕಾಯಿ ಬೇಗ ತುಂಬಲ್ಲ, ಅಂದರೆ ಬೇಗ ಫಿಲ್ ಆಗಲ್ಲ ನಾವು ತುಪ್ಪ ಉಯ್ಯುವಾಗ.
ನಮ್ಮನೇಲಿ ನನ್ನನ್ನು ಬಿಟ್ಟು ಬಾಕಿ ಎಲ್ಲರೂ ಕೂಡ ಶಬರಿಮಲೆಗೆ ಹೋಗಿ ಬರ್ತಾರೆ ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಬರಲಿಕ್ಕೆ, ಇನ್ಕ್ಲೂಡಿಂಗ್ ನನ್ನ ಮಗ ಕೂಡ. ಅವನು 4 ವರ್ಷ ಇರುವಾಗಿಂದನೂ ಹೋಗಿದ್ದಾನೆ. ಆಲ್ಮೋಸ್ಟ್ 4 ಟೈಮ್ಸ್ ಅವ್ನ್ದು ಆಗಿದೆ. ಹಾಗಾಗಿ ಈ ವರ್ಷ ಎಕ್ಸಾಮ್ ಇದ್ದಿದ್ದರಿಂದ ನಾನು ಅವನ್ನ ಕಳ್ಸಕ್ಕಾಗಿಲ್ಲ. ಮೊದಲನೇ ಸಾರಿ ಶಬರಿಮಲೆಗೆ ನಾನು ಕಳಿಸುವಾಗ ಅವ್ನು ತುಂಬ ಚಿಕ್ಕವನು, ಎಷ್ಟು ಹೆದರ್ಕೊಂಡಿದ್ದೆ ಅಂತಂದರೆ ಹೆಂಗೋ ಏನೋ ಅಂತ. ಬಟ್ ನಮ್ಮ ಮಾವ ಮಾತ್ರ ಇಲ್ಲ, ನಾನು ಮುಂದಿನ ವರ್ಷ ಹೋಗ್ತೀನೋ ಇಲ್ವೋ, ನಾನು ಕರ್ಕೊಂಡು ಹೋಗ್ತೀನಮ್ಮ, ನಾನು ದರ್ಶನ ಮಾಡಿಸ್ತೀನಿ ಅಂತ ತುಂಬಾ ಹಠ ಮಾಡಿ ಕರ್ಕೊಂಡೋದ್ರು. ಬಟ್ ಅದಾದ್ಮೇಲೆ ಹಂಗೆ ಹೇಳಿ ಆದ್ಮೇಲೆ ಮತ್ತೆ 3 ವರ್ಷನೂ ಪಾಪ ಕರ್ಕೊಂಡು ಹೋಗಿದ್ದಾರೆ ಅವನು. ಆದರೆ ಫಸ್ಟ್ ಇಯರ್ ಹೋದಾಗ ಅವನಂತೂ ತುಂಬಾನೇ ಖುಷಿಯಲ್ಲಿ ಹೋದ, ಖುಷಿಯಲ್ಲೇ ಬಂದ. ಆ್ಯಂಡ್ ಸೆಕೆಂಡ್ ಟೈಮ್ ಹೋಗುವಾಗ ಏನಾಗೋಯ್ತು ಅಂದರೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಡ್ತು ಅವನಿಗೆ. ನನಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಮನಸ್ಸಿಲ್ಲ, ಯಾವುದೇ ತಾಯಿ ಆದರೂ ಅಷ್ಟೇ ಅಲ್ವಾ. ಸೊ ಹುಷಾರಿಲ್ಲ, ಸಿಕ್ಕಾಪಟ್ಟೆ ಜ್ವರ, ಹೆಂಗಪ್ಪ ಕಳ್ಸೋದು ಅಂತ ಯೋಚನೆ ಮಾಡುವಾಗ ಸುಮಾರು ಜನ ಹೇಳಿದ್ರು, ಎಲ್ಲ ದೇವ್ರು ನೋಡ್ಕೊಳ್ತಾನೆ, ಎಲ್ಲ ಅಯ್ಯಪ್ಪ ನೋಡ್ಕೊಳ್ತಾನೆ, ನೀನು ಧೈರ್ಯವಾಗಿ ಕಳಿಸು, ಆರಾಮಾಗಿ ಹೋಗಿ ಬರ್ತಾನೆ ಅಂತಂದ್ಬಿಟ್ಟು. ಹಾಗೆ ಸೆಕೆಂಡ್ ಇಯರ್ ಕೂಡ ಹಾಗೆ ಕಳಿಸ್ದೆ, ಆರಾಮಾಗೆ ಹೋಗಿ ಬಂದ. ಥರ್ಡ್ ಇಯರ್ ಕೂಡ ಸೇಮ್, ಅವ್ರು ಹೊರಡೋ ಟೈಮಲ್ಲೇ ಹುಷಾರಿಲ್ಲ. ಥರ್ಡ್ ಇಯರ್ ಕೂಡ ಲಾಸ್ಟ್ ಟೈಮೇ ಹೋಗಿ ಬಂದಿದ್ದಾನಂತೆ ಚಿಕ್ಕವನಾಗಿರುವಾಗ, ಈ ಸರ್ತಿ ಇನ್ನೇನು ಅಂತಂದ್ಬಿಟ್ಟು ಲಾಸ್ಟ್ ಟೈಮು ಮತ್ತೆ ಕಳಿಸ್ದೆ. ಆವಾಗ ಕೂಡ ಹೋಗಿ ಬಂದ. 3 ವರ್ಷ ಆಯ್ತಲ್ಲ ಬಿಡಿ ಅಂತಂದ್ರು, ಕೇಳಲಿಲ್ಲ. 4ನೇ ವರ್ಷ ಕೂಡ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಕರ್ಕೊಂಡು ಹೋಗಿದ್ರು ನನ್ನ. ಬರೀ ಮನೆಯವ್ರಷ್ಟೇ ಅಲ್ಲ, ಹೊರಗ್ನವರು ಅಂದರೆ ದೇವಸ್ಥಾನಕ್ಕೆ ಯಾರಾದರೂ ಬಂದಿರ್ತಾರಲ್ಲ ಅವ್ರಿಗೂ ಏನಾದರೂ ಇಷ್ಟಾರ್ಥಗಳು ಪೂರೈಸ್ಕೋಬೇಕು ಅನ್ನೋದಿದ್ರೆ ಅವ್ರೇನು ಮಾಡ್ತಾರೆ, ತುಪ್ಪದ ಕಾಯಿ ತೊಗೊಂಡು ಬಂದು, ಯಾರಾದರೂ ಆಗಿರ್ಬೋದು, ಅವರು ಇವರು ಅಂತಾನೆ ಅಲ್ಲ, ಮಾಲೆ ಹಾಕಿರೋ ಯಾರು ಇರ್ಮುಡಿ ಒಳಗೆ ಬೇಕಾದರೂ ಅವ್ರು ತುಪ್ಪದ ಕಾಯಿನ ಹಾಕ್ಬೋದು. ನಾವು ಯೂಶಲಿ ಏನು ಮಾಡ್ತೀವಿ, ಆ ಥರ ಯಾರಾದರೂ ಹಾಕಿದ್ರೆ ಅವ್ರದ್ದು ಅಡ್ರೆಸ್ ಮತ್ತು ಫೋನ್ ನಂಬರ್ ಎಲ್ಲ ತೊಗೊಂಡು ನಮ್ಮನೆಯವರೆಲ್ಲ ಶಬರಿಮಲೆಯಿಂದ ವಾಪಸ್ ಬಂದಮೇಲೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ತುಪ್ಪ ಕೊಟ್ಟು ಕಳಿಸ್ತೀವಿ ಅವ್ರಿಗೆ ಪ್ರಸಾದ ಅಂದ್ಬಿಟ್ಟು. ಓಂ ಶ್ರೀ ಸ್ವಾಮಿಯೇ ಸ್ವಾಮಿಯಪ್ಪ ಶರಣಾಮಪ್ಪ ಬರ್ನಾಮಪ್ಪ ಕರ್ಕಾಳಪ್ಪ ಕಾಪಾಡಪ್ಪ ಗುರುವೇ ಗುರುವೇ ಗುರುವಾಯರಪ್ಪ ಸ್ವಾಮಿ ಅಯ್ಯಪ್ಪ ಭಗವಾನೇ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ, ಯಾವುದೇ ಬೇರೆ ದೇವ್ರಗಳ ಕತೆ ಓದುವಾಗಾಗಿರ್ಬೋದು ಅಥವಾ ದೇವ್ರಗಳ ಭಜನೆ ಮಾಡುವಾಗಾಗಿರ್ಬೋದು, ಕೆಲವರು, ಎಲ್ಲರೂ ಅಂತ ಹೇಳಲ್ಲ, ಕೆಲವರು ಅಂದರೆ ಸುಮಾರು ಜನ ತೂಗುಡಿಸ್ತಾರೆ. ಅಥವಾ ಸಮ್ಟೈಮ್ಸ್ ನನಗೆ ನಿದ್ದೆ ಬರುತ್ತೆ, ಬಟ್ ಅಯ್ಯಪ್ಪ ಸ್ವಾಮಿ ಭಜನೆ ಅಥವಾ ಅಯ್ಯಪ್ಪ ಸ್ವಾಮಿದು ಎಲ್ಲಾದರೂ ಈ ಥರ ಹಾಡ್ತಾ ಇದ್ದಾರೆ ಅಥವಾ ಅದ್ರದ್ದೇನಾದರೂ ಕತೆ ಹೇಳ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನಿದ್ದೆ ಬರೋದಿಲ್ಲ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ, ಏನೋ ಆ ದೇವ್ರ ಮಹಿಮೆನೇ ಹಾಗೆ ಅಂತ ಅನಿಸುತ್ತೆ. ನಮ್ಮ ಮಾವನಿಗೆ ಸ್ವಲ್ಪ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರಿಗೆ ಜಾಸ್ತಿ ತುಪ್ಪದ ಕಾಯಿನ ಹಾಕೋದಕ್ಕೆ ಅವ್ರು ಬಿಡೋದಿಲ್ಲ. ಯಾಕಂತಂದರೆ ವಯಸ್ಸಾಗಿದೆ ಅಲ್ಲ, ಜಾಸ್ತಿ ವೆಯ್ಟ್ ಆಗುತ್ತೆ ಅವ್ರಿಗೆ ಅಂತ ಯಾರಾದರೂ ಬೇರೆಯವ್ರಿಗೆ ಹಾಕಿಸ್ತಾರೆ. ಬಟ್ ಅವರು ಎಲ್ಲರದು ಮುಗ್ದಾದ್ಮೇಲೆ ಅವರು ಕೊನೆಗೊಬ್ರು ಬಂದರು ಅಂತ ಅಂದ್ಬಿಟ್ಟು ಯಾರೋ ಬೇರೆಯವ್ರದ್ದು ಹಾಕಿ ಇರ್ಮುಡಿ ಎಲ್ಲ ಕಟ್ಟಾಯಿತು. ಇವಾಗ ಪೂಜೆ ಮಾಡ್ತಾರೆ, ಅಂದರೆ ಇರ್ಮುಡಿಗೆ ಪೂಜೆ ಮಾಡ್ತಾರೆ. ಅದಕ್ಕೂ ಕೂಡ ಅಲ್ಲೇ ಟಿಕೆಟ್ ತೊಗೊಂಡ್ರೆ ಇವರೇ ಒಂದು ಪೂಜೆ ಮಾಡ್ಕೊಳ್ತಾರೆ. ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ವೀರವಿಲ್ಲಾದಿ ವೀರನೇ ವೀರಮಣಿ ಕಂಠನೇ ಹುಲಿವಾನೇ. ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹೆಂಗೆ ಅಂತಂದರೆ ಮಾಲೆ ಯಾರು ಹಾಕಬೇಕಂತ ಇರ್ತಾರೆ ಅವರೆಲ್ಲರೂ ಮಾತಾಡಿಕೊಂಡು ಅಟ್ ಎ ಟೈಮ್ 48 ದಿವಸ ಇಲ್ಲ 21 ದಿವಸ ಈ ಥರ ಡೇಸ್ನ ಕೌಂಟ್ ಮಾಡಿಕೊಂಡು ಅವತ್ತಿಂದ ಮಾಲೆ ಹಾಕ್ಕೊಳ್ತಾರೆ. ಹಾಕ್ಕೊಂಡು ಯಾರೂ ಅಷ್ಟು ದಿವಸ ಮನೆಗೆ ಹೋಗೋದಿಲ್ಲ. ಅಂದರೆ ರಾತ್ರಿ ಹೊತ್ತು ಕೂಡ ದೇವಸ್ಥಾನದಲ್ಲೇ ಮಲ್ಕೊಳ್ತಾರೆ. ಆ್ಯಂಡ್ ಅವರೇ ಕುಕ್ ಮಾಡ್ಕೊಳ್ತಾರೆ, ಯಾರೂ ಮಾಡಿದ್ದವ್ರು ತಿನ್ನೋದಿಲ್ಲ. ಆ್ಯಂಡ್ ಪ್ರತಿ ರಾತ್ರಿ ಮಲ್ಗೋಕೆ ಮುಂಚೆ ಭಜನೆ ಮಾಡ್ತಾರೆ, 2-3 ಸರಿ ಸ್ನಾನ ಮಾಡ್ತಾರೆ. ಸಿಟಿಲೆಲ್ಲ ಅದೆಲ್ಲ ಸ್ವಲ್ಪ ಕಷ್ಟ ಅಲ್ಲ. ನಮ್ಮನೇಲಿ ಕೂಡ ಯಾವಾಗ್ಲೂ ಇವರು ಮಾಲೆ ಹಾಕುವಾಗ ಬೆಳಗ್ಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ಮಾಲೆ ಹಾಕ್ಕೊಂಡು ಅಲ್ಲೇ ಇರ್ಮುಡಿ ಕಟ್ಕೊಂಡು ಅಲ್ಲಿಂದಾನೇ ಶಬರಿಮಲೆಗೆ ಹೋಗ್ತಾರೆ. ನಾನು ಚಿಕ್ಕವಳಾಗಿರುವಾಗ ಒಂದು ಕತೆ ಕೇಳಿದ್ದೆ. ಅಂದರೆ ಏನಾದರೂ ಮೋಸ ಕಪಟ ಅಥವಾ ಏನಾದರೂ ಕೆಟ್ಟದ್ದು ಮಾಡಿರೋದು ಅಥವಾ ಏನಾದರೂ ಮಾಲೆ ಹಾಕ್ಕೊಂಡು ತಪ್ಪು ಮಾಡಿರೋದು ಈ ಥರ ಏನಾದರೂ ಇದ್ದರೆ ಶಬರಿಮಲೆಗೆ ಹೋಗೋ ದಾರಿಲಿ ಯಾವುದೋ ಒಂದು ನದಿ ಸಿಗತ್ತೆ, ಆ ನದಿಲಿ ಬಿದ್ದೋಗ್ಬಿಡ್ತಾರೆ, ಅಂದರೆ ವಾಪಸ್ ಬರೋದಿಲ್ಲ ಅನ್ನೋ ಥರ ನಾನೊಂದು ಕತೆ ಕೇಳಿದ್ದೆ ಚಿಕ್ಕವಳಾಗಿದ್ದಾಗ. ಆವಾಗ ನಮ್ಮೂರಲ್ಲಿ ಶಬರಿಮಲೆಗೆ ಹೋಗ್ತಾರೆ ಅಂತಂದರೆ ಊರಲ್ಲಿ ಯಾರೆಲ್ಲ ಹೋಗ್ಬೇಕಂತ ಇರ್ತಾರೆ ಅವರೆಲ್ಲ ಒಟ್ಟಿಗೆ ಹೋಗ್ಬಿಡೋರು. ಅಂದರೆ ಊರ್ ಎಂಟ್ರೆನ್ಸಲ್ಲೇ ಒಂದು ಬಸ್ ನಿಲ್ತಿತ್ತು, ಅಲ್ಲಿಗೆ ಎಲ್ಲರೂ ಹೋಗೋರು. ಅವಾಗ ಹೋಗುವಾಗ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಲೈಕ್ ಏನೋ ಒಂಥರ ಪಾಸಿಟಿವ್ ವೈಬ್ ಬರ್ತಿತ್ತು. ಬಟ್ ಅಷ್ಟೇ ಭಯ ಆಗ್ತಾ ಇತ್ತು ಕೂಡ, ಯಾಕಂದರೆ ಯಾರಾದರೂ ತಪ್ಪು ಮಾಡಿದ್ರೆ ವಾಪಸ್ ಬರಲ್ಲ ಅನ್ನೋ ಕತೆ ಕೇಳಿದ್ವಿ ನಾವು ಚಿಕ್ಕವರಾಗಿದ್ದಾಗ.
ಆಮೇಲೆ ನೋಡ್ತಾ ನೋಡ್ತಾ ಎಲ್ಲ ಅಭ್ಯಾಸ ಆಗಿದೆ. ಇವಾಗೇನು ಅಷ್ಟೊಂದು ಭಯ ಆ ಥರ ಎಲ್ಲ ಏನನ್ಸಲ್ಲ. ಬಟ್ ಸೀರಿಯಸ್ಲಿ ತುಂಬಾ ಹೆದರ್ಕೊಳ್ತಾ ಇದ್ದೆ ಮುಂಚೆ ಯಾರಾದರೂ ಶಬರಿಮಲೆಗೆ ಹೋಗ್ತಾರೆ ಅಂತ ಹೇಳಿದಿದ್ರೆ. ಅವರೆಲ್ಲ ಮಾಲೆ ಹಾಕಿದ್ಮೇಲೆ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋಬೇಕು. ಕಾರಣ ಏನಪ್ಪ ಅಂತಂದರೆ ಅವರು ಇರುಮುಡಿ ಕಟ್ಟಿ ಮಾಲೆ ಹಾಕಿ ಇರುಮುಡಿ ಕಟ್ಟಿದ್ರು ಅಂತಂದರೆ ಅವರೆಲ್ಲ ಇವಾಗ ಅಯ್ಯಪ್ಪನಿಗೆ ಸಮಾನ. ಅಂದರೆ ಅವರು ಏನು ಕೆಟ್ಟದ್ದು ಮಾತಾಡೋಂಗಿಲ್ಲ, ಅವರು ದೇವ್ರುಗಳಿದ್ದ ಹಾಗೆ. ಅವ್ರ ಕಾಲಿಗೆ ಬಿದ್ದರೆ ನಮ್ಗೆ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನಕ್ಕಂತ ಗೊತ್ತಿಲ್ಲ, ಒಂದು ತೆಂಗಿನಕಾಯಿ ಕೊಡ್ತಾರೆ, ಆ ತೆಂಗಿನಕಾಯಿನ ಇಲ್ಲಿ ಒಡೆದ್ಬಿಟ್ಟು ಮುಂದೆ ಹೋಗಬೇಕಾಗತ್ತೆ. ದೇವಸ್ಥಾನ ಫುಲ್ಲು ಎಷ್ಟು ದೇವ್ರುಗಳಿದ್ದಾವೆ ಅಷ್ಟು ದೇವ್ರುಗಳನ್ನ ಕೂಡ ಸುತ್ತಿಸ್ತಾರೆ. ಬಟ್ ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ವಲ್ಲ, ಹಾಗಾಗಿ ನಾನು ಮಾಡಿಲ್ಲ. ಮುಂಚೆ ಎಂಟ್ರಿನಲ್ಲೇ ನಾವು ಎಕ್ಸಿಟ್ ಆಗಬೇಕಿತ್ತು, ಬಟ್ ಇವಾಗ ಸೈಡಲ್ಲಿ ಗೇಟ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ, ಬಿಕಾಸ್ ಅಲ್ಲಿ ಕ್ರೌಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಇವ್ರು ಅಲ್ಲಿಂದ ಡೈರೆಕ್ಟಾಗಿ ಪಾರ್ಕಿಂಗ್ ಕಾರಲ್ಲಿ ದೇವ್ರ ಫೋಟೋ ಕಟ್ಟಿರೋದ್ರಿಂದ ಕಾರ್ನ ಒಂದು 3 ಸುತ್ತ ಹಾಕ್ತಾರೆ. ಸುತ್ತ ಹಾಕ್ಬಿಟ್ಟು ತಲೆ ಮೇಲಿರೋ ಇರ್ಮುಡಿ ಇಳಿಸ್ಬಿಟ್ಟು ಅಲ್ಲಿಗೆ ಕೂಡ ಪೂಜಾರಿ ಬರ್ತಾರೆ. ಪೂಜಾರಿ ಬಂದು ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ. ಅದಕ್ಕೆ ಕೂಡ ನಾವು ಟಿಕೆಟ್ ತಗೊಳ್ಬೇಕಾಗತ್ತೆ. ಇನ್ನು ಲಾಸ್ಟಲ್ಲಿ ಬರ್ತಾ ಇದ್ದಾನಲ್ಲ ಅವ್ನು ನನ್ನ ತಮ್ಮ, ಅವನ ಹೆಸರು ಬಂದು ಸುಹಾಸ್ ಅಂತ, ಬಟ್ ಕರೆಯೋದೆಲ್ಲರೂ ಮಣಿ ಅಂತ. ಯಾಕಂದರೆ ನಮ್ಮ ಚಿಕ್ಕಪ್ಪ ಮಾಲೆ ಹಾಕಿರುವಾಗ ಇವನು ಹುಟ್ಟಿದ್ದು, ಹಂಗಾಗಿ ಮಣಿಕಂಠ ಅಂತಲೇ ಅವನಿಗೆ ಸುಮ್ಮನೆ ಹೆಸರು ಕರೆದ್ರು. ಬಟ್ ಅವಾಗಿಂದ ನಾವು ಮಣಿ ಅಂತಲೇ ಕರಿತಾ ಇದ್ದೀವಿ. ಇನ್ನು ಅವ್ರು ಬರೋ ಅಷ್ಟರಲ್ಲಿ 1-2 ಫೋಟೋಗಳು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರನ್ನೂ ನಿಲ್ಲಿಸಿ ನಾನೇ ಫೋಟೋ ತೊಗೊಂಡೆ. ಆ್ಯಂಡ್ ಮಂಗಳಾರತಿ ತಟ್ಟೆಲಿ ನೋಡಿ 5 ನಿಂಬೆಹಣ್ಣು ಇಟ್ಟಿದ್ದಾರೆ. ಅದು ಕಂಪಲ್ಸರಿ, ಯಾಕಂದರೆ ಕಾರ್ ಚಕ್ರಕ್ಕೆ ಇಟ್ಟುಬಿಟ್ಟು ನಿಂಬೆಹಣ್ಣು ಹೊಡೆದ್ಮೇಲೆ ಮುಂದೆ ಹೋಗೋದು. ಕೆಲವರೆಲ್ಲ ಅವರೇ ಪೂಜೆ ಮಾಡ್ಕೊಂಡು ಹೊಟ್ಟೋಗ್ತಾರೆ, ಬಟ್ ಕೆಲವರು ಕಾಯ್ತಾರೆ ಪೂಜಾರಿಗಳು ಬರೋವರೆಗೂ. ನಾವು ಕೂಡ ಪ್ರತಿ ವರ್ಷ ಕಾಯ್ತೀವಿ. ಇವ್ರು ಬಂದು ಪೂಜೆ ಮಾಡಿ ಹೋದ್ಮೇಲೆ ನಾವು ಕಾರ್ ತೆಗಿಯೋದು. ಇನ್ನು ಅಲ್ಲಿ ಕಟ್ಟಿರೋ ದೇವ್ರ ಫೋಟೋ ನಾವು ಮನೆಗೆ ತೊಗೊಂಡು ಬರಲ್ಲ, ಯಾಕಂದರೆ ಅಯ್ಯಪ್ಪನ ಮನೇಲಿಟ್ಟು ಪೂಜೆ ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಬಟ್ ಮುಂಚೆ ನಮ್ಮ ಮನೇಲಿ ಮಾಡ್ತಾ ಇದ್ರಂತೆ. ಬಟ್ ಇವಾಗ ನಾನು ಮದುವೆ ಆದಾಗಿಂದ ಅದನ್ನು ತೆಗೆದುಬಿಟ್ಟಿದ್ದಾರೆ ನಮ್ಮ ಅತ್ತೆ. ಯಾಕಂದರೆ ಅದು ತುಂಬ ಮಡಿಯಿಂದ ಇರಬೇಕು, ಎವ್ರಿಡೇ ತಲೆಗೆ ಸ್ನಾನ ಮಾಡಬೇಕು, ಎವ್ರಿಡೇ ಏನಾದರೂ ಪ್ರಸಾದ ಥರ ಸ್ವೀಟ್ ಮಾಡಬೇಕು, ಈ ಥರ ಎಲ್ಲ ಇದೆ. ಹಾಗಾಗಿ ನಮ್ಮ ಮನೇಲಿ ಇವಾಗ ಅದನ್ನು ಮನೇಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡೋದಿಲ್ಲ. ಬಟ್ ನಮ್ಮ ಮಾವ ದೇವ್ರ ಮನೇಲಿ ಕೂತರು ಅಂತಂದರೆ ಅವ್ರ ಅಯ್ಯಪ್ಪನ ಹೆಸರು ಹೇಳಿ ನೆನೆಸ್ಕೊಂಡೇ ಅವ್ರ ಪೂಜೆ ಮುಗಿಸೋದು. ಇನ್ನು ಕಾರ್ ಹತ್ತಿ ಎಲ್ಲರಿಗೂ ಬಾಯ್ ಹೇಳಿ ಅವರು ಹೊರಟರು. ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಹೋಗ್ತಾ ದಾರಿಲಿ ನಾವೆಲ್ಲಾದರೂ ತಿನ್ಕೊಳ್ತೀವಿ ಅಂತಂದ್ರು. ನಾವು ಮನೆಗೆ ಬರ್ತಾ ಹೋಟೆಲ್ನಲ್ಲಿ ತಿಂಡಿ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದಿಷ್ಟು ಇವತ್ತಿನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಚೇಂಜಸ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತೆ ಒಂದೊಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಟೇಕ್ ಕೇರ್.